ಮಕ್ಕೊಂಡ್ಲಾ ಈಕಿ? ರೇಣಕ್ಕ, ಹುಡುಗಿ ಈಗ ಮಕ್ಕೊಂದತಿ, ನೀನು ಒಂದು ತಾಸು ಮಕ್ಕೊಂಡ್ಬಿಡು. ನಿಮ್ಮವ್ವಾರು ಅಡಿಗೆ ಮಾಡಿಟ್ಟು ಹೊಲಕ್ಕೆ ಹೋಗ್ಯಾರ. ಒಂದಿಟ್ಟು ತನ್ನ ಮಕ್ಕೊಂಡ್ಬಿಡಿಯವ, ನಾನು ಒಂದು ತಾಸು ಮಕ್ಕೊಂತೀನಿವ. ಬೆಳತನ ನಿದ್ದಿಲ್ಲ, ತಲೆ ಒಂದು ಗಿರ್ 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 ತಿರುಗ್ದಂಗೆ ಆಕತಿ. ಆಯ್ತಮ್ಮ, ಮಕ್ಕೊ ಹೋಗಿ ನೀನು. ಪಾರೋ, ಅದು ಎಲ್ಲಿ ಹೊಕ್ಕಿನಿ ಅಂತಲ್ಲ, ಹೋದ್ಲೇನ? ಇಲ್ಲ, ಈಗ ಹೊಕ್ಕಿನಿ. ಅದುವೇ ನಿಮ್ಮ ಅಣ್ಣಾರನ್ನ ಕರ್ಕೊಂಡು ಹೋಗ್ಬೇಕಿಲ್ಲ, ನಿಮ್ಮ ಕಾಕನಾರ ಕರ್ಕೊಂಡು ಹೋಗ್ಬೇಕು. ಹೋಗ್ಬೇಕಿ ಅಣ್ಣ ಹೇಳ್ಕೊಂಡು ಬರ್ತೀನಿ ಅಂತ ಅಣ್ಣ, ಅಲ್ಲೇ ಹೋಗಿ ಬರ್ಬೇಕು. ನಾನೇನು ಹೋಗ್ಬೇಕು ಹೊಂಟಿಲ್ಲ. ಹುಷಾರು ನೋಡಿವ. ಚಿನ್ನಿ ಮಕ್ಕೊಂಡ ರೇಣುಕಾ? ಈಗ ಮಕ್ಕೊಂಡ್ಳು ನೋಡಕ್ಕ. ಹುಷಾರು ಹೋಗ್ಬಾರ ಅಕ್ಕ. ಪಾಪುಗ ಏನಾರ ತರೋದ ಐತನ ಹೇಳು, ಬರುಮ್ದಾಗ ತೊಗೊಂಬಂದ್ಬಿಡ್ತೀನಿ. ಮತ್ತೆ ನಿನಗೆ ಏನಾರ ಬೇಕಂತ ಹೇಳು. ಏನು ಬೇಡಕ್ಕ, ಎಲ್ಲ ಅದಾವ, ಏನೇನು ಬೇಡ. ಹಗ್ಗಿಸ್ ತೊಗೊಂಬ ಅಕ್ಕ. ಹಂಗಂದ್ರೆ ಏನು? ಸಣ್ಣ ಮಕ್ಕಳು ಸುಸು ಕಕ್ಕ ಮಾಡಿದ್ರೆ ಹೊರ ಬರಂಗಿಲ್ಲ ಬೇದ. ಅವು ಚಡ್ಡಿಗತ್ತಿನ ಇರ್ತಾವ. ಅವು ಎದಕ್ಕೆ ನಿನಗೆ ಅರಿಬದಾವಿಲ್ಲ? ಮಹೇನ್ ಈ ದಿನ ಒಂದು ಅರಿವು ಅನ್ಕೋವಲ್ಲು, ಅದಕ್ಕೆ ರಾತ್ರಿ ಅವ್ನು ಹಾಕಿ ಮಲಗಿಸಿದ್ರೆ ಆಕತ್ತಂತ. ಈಗ ಸುಸು ಬೇರೆ ಬಾ ಮಾಡ್ತಾವ, ಹಿಂಗಾಗಿ ಹಾಮ ಮಕ್ಕೊಳಂಗಿಲ್ಲ ಬಿಡಂಗಿಲ್ಲ, ಗನ ಒದ್ದಾಡ್ತಾಳ. ಅದಕ್ಕೆ ರಾತ್ರಿ ಅದನ್ನ ಹಾಕಿ ಮಲಗಿಸಿದ್ರೆ ಆತಂತ. ಯವ್ವ, ಈಗ ಏನೇನು ಬಂದಾವ ಏನೇನಿಲ್ಲ, ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಮಕ್ಕಳಿಗೆ ಅವು ಏನೋ ಹಾಕವಂತವು, ಇನ್ಸ್ಪೆಕ್ಷನ್ ಏನೋ ಹಾಕವಂತ, ಅಂಥದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ ಕುಂದ್ರಿ. ಅಲ್ಲ, ನೀನು ಬ್ಯಾಸರ ತಂದ್ರೆ ಬಿಡು, ನಾ ಎಲ್ಲ ರಾತ್ರಿ ಎದ್ದು ನೋಡ್ತಿರ್ತಾನಂತ. ಈಗಿನ ಹೆಂಗಸೂರಿಗೆಲ್ಲ ಬ್ಯಾಸರನ, ಬೆಳ್ತಾನ ಅದ್ರ ಸುಸು ಅದ ಕಟ್ಕೊಂಡಿರ್ಬೇಕಾ? ಅಲ್ಲನ ಅದು ಉಬ್ಬಿಟ್ಟು ಅಗ್ರ ಆಗಿರ್ತತಾಳ. ಆಕೆ ಮಗ್ಳ ಮನೆ ತಿಪ್ಪೊಂದು ಸಸಿ, ಅಯ್ಯೋ ದೇವ್ರ, ಒಂದು ರಾತ್ರಿನ ಹಾಕಿರ್ತಾಳ ಅಂತೇವ. ಅದಕ್ಕೆ ಅದೇನು ಅಗೀಜನ ಪಗೀಜ್ ಅಂದ್ರಿಲ್ಲ. ಮುಂಜಾನೆ 8 ಆದ್ರೂ ಅದನ್ನು ತೆಗೆದಿರಂಗಿಲ್ಲ. ಅದು ಹೊಟ್ಟೆ ಹೊಡಿಲಾರ್ದಂಗೆ ಆಗಿರ್ತತವ. ಅದು ಈ ತುಪ್ರ ಬಾತಿರ್ತತಿ, ಆದ್ರೂ ತೆಗೆದಿರಂಗಿಲ್ಲ. ಅದ್ರದ್ದು ಏನಾಗಕ್ಕಿಲ್ಲ. ಅವು ತಮ್ಮ ಮುಚ್ಚಿ ತಮ್ಮ ಎಲ್ಲಾನು ಕಟ್ಕೊಂಡು ಆಡ್ಯಾರ್ದನ ಮಕ್ಳು. ಸುಮ್ಕುಂದ್ರ ಅಂತೆಲ್ಲ ಮಾಡಕ್ ಹೋಗ್ಬೇಡ್ರಿ. ಹಂಗೆಲ್ಲ ಮಾಡಿ ನೋಡಲಿ. ಖುಷಿನ ತೊಡಿ ಕೊರದು ಯವ್ ಜಿನಿ ಅಂತ ಎಷ್ಟೋ ದಿನ ದವಾಖಾನಿ ತೋರಿಸಿದ್ರು. ಇದೆಲ್ಲ ಬೇಕಾ? ಸುಮ್ಕುಂದ್ರೆ ಅಂಥವೆಲ್ಲ ಹಾಕಕ್ ಹೋಗ್ಬೇಡ್ರಿ. ಹಿಂದಿನ ಕಾಲದಾಗ ಇವೆಲ್ಲ ಎಲ್ಲಿದ್ದು? ನಿಮ್ಮ ಈಗೆಲ್ಲಾನು ಬ್ಯಾಸರ ಈಗಿನ ಹೆಂಗಸೂರಿಗೆ. ಅದೆಲ್ಲ ಬೇಡವ. ಬೇಕಂದ್ರೆ ಅರ್ಬಿ ಚಡ್ಡಿ ಹೊಲಕ್ಕೆ ಕೊಡ್ತೀನಂತ. ನಮ್ಗೇನೋ ತ್ರಾಸಲ್ಲ. ನೀರಾಗ ಎಜ್ಜೆಜ್ಜೆ ಹಿಂದೆ ಹಾಕಿ ಬಿಡು. ಒಂದಿಟ್ಟು ಗಾಳಿ ಯಾರು ಹೋಗ್ಕೋ, ಪ್ಯಾನಿನ ಗಾಳಿಗೆ. ನಿಮ್ಮ ಅವಾಗಿ ಸಾಕಿದ್ನೆ ಪಗಿ ಸಾಕಿದ್ನಿ ಅಂತೆ. ಒಂದು 4 ತಗೊಂಬ. ದಾಖನಿಗೆ ಅದು ಹೋದಾಗನು ಬರ್ತತ್ ಬಿಡಬೇ. ಅಲ್ಲ, ಮತ್ತೆ ಈಗ ದಾಖಲೆ ತಗೊಂಡು ನೀವು ಹೋದಾಗ ಅಲ್ಲೇ ಎಲ್ಲ ತೋರ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಇರಕ್ಕಾಗತ್ತಾ? ನಿರ್ವ ಇಲ್ಲ ಹೊತ್ನ್ಯಾಗ ಹಾಕ್ಬೇಕವ. ಯಾವಾಗ್ಲೂ ಹಾಗೆ ಸಾಕಿ ನಿಂದಿರ್ತದ ಮಕ್ಕಳನ್ನ. ನಿಮ್ಮ ಸರಿ ಆಯ್ತು, ತರ್ತೀನಿ. ಅಮ್ಮ ಹೋಗ್ಬರ್ತೀನಿ. ರೇಣುಕಾ ಹೋಗ್ಬರ್ತೀನಿ. ಹುಷಾರು ನೋಡಿವ. ಏನಾರು ಬೇಕಂತಂದ್ರೆ ಫೋನ್ ಮಾಡ್ರಿ. ಎಲ್ಲಾರು ಹೋದ್ರು ಏನೂ ತೆಗೋದಿಲ್ಲ. ಈ ಕೂಸು ಮಕ್ಕೊಂತು, ನೀನು ತನ್ನ ಮಕ್ಕೋ, ನಾನು ಒಂದು ತಾಸು ಮಕ್ಕೊಂದು ಹೇಳ್ತಾನೆ. ಹುಡುಗಿ ಹೇಳೋರೊಳಗೆ ನಿಮ್ಮ ಅಜ್ಜ ಪೇಪರ್ ಓದ್ಕೊಂತ ಕುಂತಾನ. ಅಲ್ಲನ ಮುಂಜಾನೆ ಹೊತ್ತಕರ ಹಾಕ್ಯಾನ, ಎಲ್ಲಿ ಹೋಗ್ಯಾವ ಏನೋ ಎತ್ತ ಅಂತಂತಾವ ಮಂದಿ. ಅದಕ್ಕೆ ಬಾಕ್ಲಕ್ಕ ಕುಂತ ಕುಂದರ ಮುದಕ ಅಂತೇನಿ ನಿಮ್ಮ ಅಜ್ಜ ಕುಂತತಿ. ನಿಮ್ಮಕ್ಕೋ ಆತ. ಅಯ್ಯಪ್ಪ, ಮಕ್ಕಳಿಗಿಂತ ನೆತ್ತಿ ಬಾಗಿ ನೆರಡಿಕೆ ಬಾಗಿ ಎಲ್ಲ ನಮ್ಮ ಬಾಗಿನ. ಅಯ್ಯೋ, ಹೊತ್ತೊತ್ತಿಗೆ ಊಟ ಉಣ್ಣಕ್ಕಾಗಂಗಿಲ್ಲ. ಹೊತ್ತೊತ್ತಿಗೆ ನಿದ್ದೆ ಬೇಕಾಗಿ ಮಕ್ಕಳು ಮಕ್ಕೊಂಡಾಗ ತಾಯಿಗಳು ಮಕ್ಕೊಂಡು ಹೇಳ್ಬೇಕು. 10 ನಿಮಿಷ ಫೋನನ್ನು ನೋಡ್ತಿದ್ದವ. ಫೋನ್ ನೋಡಿ ಸಸಿಗೆ ಬೇಗ ಆಗ್ಬಿಟ್ಟತಿ. ಕೂಸು ಹುಟ್ಟಿಂದ ಬರ್ರಿ ಕರ. ಇಲ್ರಿ, ಯಾರು ಮನ್ಯಾಗ? ಒಳಗದ ಹೋರಿ. ಏನವ ರೇಣುಕಾ, ಆರಾಮದೇವ? ಬರ್ರಿ ತೀರ. ಅಮ್ಮ ಅವರ್ ಇಲ್ಲನ್ರಿ? ಅವರು ಹೊಲಕ್ಕೆ ಹೋಗ್ಯಾರ್ರಿ. ಅಕ್ಕ ಇನ್ನೇ ಈಗ ವೆರಿಫಿಕೇಶನ್ ಇತ್ತ. ಅಕ್ಕ ಅಲ್ಲಿ ಹೋರ್ಲ. ಅಮ್ಮ ಇನ್ನೇ ಈಗ ಮಕ್ಕೊಂಡಾರ್ರಿ. ಮತ್ತೆ ಈಕಿ ಬೆಳತನ ಎದ್ದಿರ್ತಾಳ. ಅದಕ್ಕೆ ಈಗ ಮಕ್ಕೊಂಡು ನಂತ ಹೋದ್ರಿ. ತಡ್ರಿ ಅತ್ತಿ, ಕರ್ಕೊಂಡು ಬರ್ತೀನಿ. ಕೂಡ ಬರ್ರಿ ನೀವು. ಇರ್ಲಿ ಬಿಡವ, ನಾನು ನಿನ್ನ ಕೂಡ ಒಂದಿಟ್ಟು ಮಾತಾಡೋದಿತ್ತ. ಮನ್ಯಾಗನು ಯಾರು ಇಲ್ಲಾರ್ದು ಚಲೋ ನಾತ್ ಬಿಡವ. ನಾನು ಕೂಡ ಇವ್ರೇನು ಮಾತಾಡ ಏನು ಹೇಳ್ರಿ. ನೋಡುವ, ನನಗೆ ಎದರ ಬದರ ಮಾತಾಡಿ ಅಭ್ಯಾಸ ಆತಂಗಿ. ನೋಡುವ, ಮತ್ತು ನಮ್ಮ ಲಕ್ಷ್ಮಣಂದು ಲಗ್ನ ಮಾಡ್ಬೇಕಂತ ಮಾಡೀವಿ ನಾವು. ಈಗ ಹೆಣ್ಣನ್ನು ತೆಗ್ದಿವ್ಯಾ. ನಮ್ಮ ಅಣ್ಣನ ಮಗಳ ಗಾಯತ್ರಿ, ನೀನು ನೋಡಿ ಅಲ್ ತಂಗಿ? ನೋಡೀನ್ರಿ. ಚಂದದ ಆಟ ಬಿಡ್ರಿ. ಗಾಯತ್ರಿ ಲಕ್ಷ್ಮಣ ಅವರು ಇಬ್ರಿಗೆ ಒಳ್ಳೆ ಜೋಡಿ. ಎಲ್ಲ ಒಳ್ಳೆ ಜೋಡಿ ಅವ. ಆದ್ರೆ ನಮ್ಮ ಲಕ್ಷ್ಮಣನ ಒಲ್ಲೆ ಅಂತ ನಿಂತಾನ. ಯಾಕ್ರಿ? ಆಕಿನೂ ಚಂದ ಅದಾಳ, ಮತ್ತು ಇನ್ನೂ ಓದಾಕತ್ತಾಳ. ಏನಾತ? ಲಗ್ನ ಮಾಡ್ಕೊಂಡು ಬಿಡ್ಬೇಕಿಲ್ಲ ಮನೆಯಿಂದ. ಈಗ ನಿಶ್ಚಿತಾರ್ಥನೂ ಐತಿ. ಈಗ ನನಗೆ ಹೇಳಾರ್ದ ಮಾಡಿರಿ ನೀವಂತೆ ಜಳ ತಕೊಂಡ್ ಕುಂತಾನ. ಅವ ಒಂದು ಹುಡುಗಿನ ಇಷ್ಟಪಟ್ಟನ್ ತಂಗಿ. ಏನು ಕೇಳ್ತಿ ನಮ್ಮ ಧನಿವರ? ಈಗ ಆಕಿನೂ ಹಂಗ ಇದ್ಲಂದ್ರೆ ಹುಡುಗಿದು ಲಗ್ನ ಮಾಡ್ತಿದ್ದೀವ ನಾವು. ಅಲ್ಲ, ಆಕಿ ಹುಡುಗ ಒಂದು
ಅಂತಕಿನ್ನ ಲಗ್ನ ಮಾಡ್ಕೊಂಡು ಬರ್ತೀನಿ ಅಂತಂತಾನ. ನೀನೇ ಹೇಳು ಸರಿ ಅನ್ಸುತ್ತನವ ಇದು ರೇಣುಕಾ. ಇವ ನನ್ನ ಪರಿಸ್ಥಿತಿ ಏನಾತಂತ ನಿಮಗೂ ಎಲ್ಲ ಗೊತ್ತೈತೆ ತಂಗಿ. ಅದಕ್ಕೆ ನಾ ಏನಂತೀನಿ ಅಂದ್ರೆ ಬೇಡಪ್ಪ, ಒಂದು ಕೂಸಿದ್ದಾಕಿನ ಲಗ್ನ ಏನು ಮಾಡ್ಕೋತಿ ಚಂದ ಅಲ್ಲದು. ನಮ್ಮ ಗಾಯತ್ರಿ ನಾಗಂದ್ರೆ ಒಲ್ಲೆ ಅಂತೇಳಿ ಪಟ್ಟಿಡು ಕುಂತಾನವ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹಾಕತ್ತಾರೆ ಇವರು? ಈಗ ನಿನಗರ ಸರಿ ಅನಿಸ್ತತನವ ಹೇಳಿ ನೋಡುನು. ಊರಾನ್ ಮಂದಿ ಏನು ಅನ್ನಕ್ಕಿಲ್ಲ, ನಮ್ಮ ಅಣ್ಣ ತಮ್ಮರು ಏನು ಅನ್ನಕ್ಕಿಲ್ಲ, ಬಂಧು ಬಳಗ ಏನು ಅನ್ನಕ್ಕಿಲ್ಲ ರೇಣುಕಾ. ಒಂದು ಕೂಸ ಐತಿಕಿಗೆ ಅಂತಕಿನ ಲಗ್ನ ಹಾಕಿನ ಅಂತ ನಿಂತಾನ ನೋಡ್ಬಿ. ಅಂತ ಹುಡುಗಿನ ಯಾಕೆ ಮದುವೆ ಹಾಕಾರ? ಅಲ್ಲ, ತಮಗೆ ಏನು ಕಡಿಮೆ ಆಗೈತೆ ಅಂತ ದೊಡ್ಡ ನೌಕರಿ ಐತಿ. ಆ ಗಾಯತ್ರಿನೂ ಚಂದ ಅಲ್ಲ. ಸುಮ್ಮನೆ ಆಗ್ಬೇಕಿಲ್ರಿ, ತಾಯಿ ಮಾತದು ಕೇಳ್ಬೇಕಿಲ್ಲ ನೋಡುವ. ನಿನಗ ಸರಿ ಅನಿಸ್ಲ ಇಲ್ಲ ಹೌದಿಲ್ಲ? ನಮಗೂ ಇದು ಸರಿ ಬಂದಿರ್ಲಿಲ್ಲ ನೋಡುವ ರೇಣುಕಾ. ಅದಕ್ಕೆ ಬ್ಯಾಡ ಅಂದ್ರ ಈಗ ಜಗಳ ತಕೊಂಡ್ ಕುಂತಾನ, ಆಕಿನ ಲಗ್ನ ಆಕಿನ ಅಂತಾನ. ಅದು ಇದ ಊರಾಗ ಇವ? ಇದ ಊರಾಗ್ರಿ? ಯಾರ್ರಿ ರೇಣವ? ಇನ್ಯಾರು ಅಲ್ಲ, ನೀನ. ಅತ್ತಿ, ನೀವು ನನಗೆ ಚಡ್ಗಿ ಮಾಡಕತ್ತಿಲ್ಲ ಹೌದಿಲ್ರಿ? ನನಗೆ ಚಡ್ಗಿ ಮಾಡಕತ್ತಿಲ್ಲವ. ನಾ ಕರೀನಿ ಹೇಳಕತ್ತೀನಿ. ನೀನೇನೋ ಇಷ್ಟಪಡ್ತಾನಂತ, ಆದ್ರೆ ನಿನ್ನ ಲಗ್ನ ಹಾಕನಂತ. ಇದು ನನಗೆ ನಂಬಕ್ಕೆ ಅಸಾಧ್ಯ ರೀತಿ. ನಾನು ಯಾವತ್ತೂ ಅವ್ರನ್ನ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೋಡಿನೂ ಇಲ್ಲ. ನಾವೊಂದು ನನ್ನ ಫ್ರೆಂಡ್ ಥರ ನೋಡೀನಿ ರೀತಿ. ನಾನು ಅವ್ರ ಮನಸ್ಸಿನಾಗ ಹಿಂಗೈತೆ ಅಂತ ನನಗೆ ಯಾವತ್ತೂ ಅನಿಸಿನೇ ಇಲ್ಲ. ಅವ್ರು ಯಾವತ್ತೂ ಹಂಗತಿ ನನ್ನ ಕೂಡ ನಡ್ಕೊಂಡಿನೂ ಇಲ್ರಿ. ನನಗೆ ಎಲ್ಲ ಗೊತ್ತೈತಿ. ಇದು ಹುಚ್ಚೈತಿ ನಮ್ಮ ಹುಡುಗ. ನನಗೆ ನಿನ್ನ ಮ್ಯಾಗ ಏನು ಸಂಶಯ ಅಂಕರು ಇಲ್ಲಿವ. ನೀವು ಅಂತ ಹುಡುಗಿಯಾರಲ್ಲ ಅನ್ನೋದು ನಮಗೆ ಗೊತ್ತೈತಿ. ನಾ ಏನು ನಿನಗೆ ಬೈಯಾಕಂತೇಳಿ ಬಂದಿಲ್ವ. ಅಳಕ್ಕೆ ಹೋಗ್ಬೇಡ ರೇಣಕ್ಕ. ನಿನ್ನ ಕಣ್ಣೀರು ನಮಗೆ ಹತ್ಲಾರ್ದೆ ಇರಂಗಿಲ್ಲ. ನಾನು ನಿನ್ನ ಬೈಯಾಕಂಕರು ಬಂದಿಲ್ಲ ನನ್ನ ಸೊಸೆಯ. ನಾ ಏನಂತೀನಿ ಅಂದ್ರೆ, ಈಗ ನಿನ್ನ ಕೂಡ ಮಾತಾಡ್ತೀನಿ, ನೀನು ಒಪ್ಪಿಸ್ತೀನಿ ಲಗ್ನಕ್ಕೆ ಅಂತೇಳಿ ನಿಮ್ಮ ಮನೆಗೆ ಬರ್ತೀನಿ ಅಂದನ. ಅದಕ್ಕೆ ನಿನ್ನ ಕಾಲು ಮುಗಿತೀನಿವ. ಅವಂಗ ಹೆಂಗಾರ ಮಾಡಿ ನೀನು ತಿಳುವಳಿಕೆ ಹೇಳ ನನ್ನ ಸೊಸೆಯ. ಆಯ್ತು ರೀತಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಎಲ್ಲ ಹೇಳ್ತೇನೆ ಅಂತ ತಗೊಳ್ರಿ ಲಕ್ಷ್ಮಣ ಅವ್ರಿಗೆ. ನಾ ಹಿಂಗತಿ ಅಂತೇಳಿ ನೀ ತಪ್ಪು ತಿಳ್ಕೊಬೇಡ. ನನಗೆ ನಿನ್ನ ಮ್ಯಾಗ ಯಾವುದೋ ಜೇಸಿಲ್ಲವ ನೋಡುವ. ಎಲ್ಲ ತಾಯಿಗಳು ತನ್ನ ಮಕ್ಕಳು ಚಂದಾಗಿ ಇರಲಿ ಅಂತೇಳಿ ಹೆಂಗೆ ಆಸೆ ಪಡ್ತಾರ, ನಾನು ಅದೇ ಥರ ಆಸೆ ಪಡ್ತೀನವ. ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂತಿ ಅಂತ ಅನ್ಕೋತೀನಿ. ಈಗ ನೀನು ಒಂದು ಮಗುವಿಗೆ ತಾಯಿಯಾಗಿ ನಿನಗೂ ತಾಯಿ ಕಳಿ ಏನಂತ ನಿನಗೂ ಗೊತ್ತೈತಿ ತಂಗಿ. ಆಯ್ತತಿ, ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಅವ್ರ ತಲೆಯಾಗಿಂದ ಹುಚ್ಚಿನ ಎಲ್ಲ ಬಿಡಿಸಿ ಕಳಿಸ್ತೀನಿ. ಅವ್ರು ಬಂದರೂ ನಾನು ಎಲ್ಲ ಹೇಳ್ತೀನಿ ತಗೊಳ್ರಿ. ಆದ್ರೆ ಅತ್ತಿ, ನಾನು ಯಾವತ್ತೂ ಅವ್ರನ್ನ ಆ ದೃಷ್ಟಿಯಿಂದ ನೋಡಿನೂ ಇಲ್ಲ. ಈ ಮಾತು ಯಾರ ಮುಂದೂ ಹೇಳಕ್ಕೆ ಹೋಗ್ಬೇಡವ. ಈಗ ದೊಡ್ಡರಿಗೆ ಗೊತ್ತಾತಂದ್ರೆ ಅವು ಮನಸ್ಸು ಕೆಡ್ತಾವು. ತಂಗಿ, ನಿನಗೇನಾರ ಫೋನಾರ ಹಚ್ಚಲಿಲ್ಲ, ನಿನ್ನ ಹತ್ರ ಬಂದು ಕೇಳಿದಂದ್ರೆ ಅವಂಗಟ್ಟ ಚಂದಾಗ ಹೋಗೋದು ಬುದ್ಧಿ ಹೇಳು. ಗಾಯತ್ರಿನ ಲಗ್ನ ಆಗಂತ ಹೇಳಿಯವ. ಇದೊಂದು ಉಪಕಾರ ಮಾಡ್ಕೊಡಿಯವ, ಭಾಳ ಪುಣ್ಯ ಬರ್ತತಿ ರೇಣುಕ. ನಿನ್ನ ಕೈಯಲ್ಲವ ಕಾಲಂತ ತಿಳ್ಕೊತೀನಿ. ಹೆಂಗಾರ ಮಾಡಿ ನನ್ನ ಮಗನ ಲಗ್ನಕ್ಕೆ ಒಪ್ಪಿಸವ. ಈಗ ನಿನ್ನ ಕೈಯಾಗ ಐತಿ ಎಲ್ಲ. ಕುಂಬಳಕಾಯಿ ಕುಡ್ಗೋಲ್ಲ ನಿನ್ನ ಕೈಯಾಗ ಕೊಟ್ಟಿನಿ ರೇಣುಕ. ನನ್ನ ಮಗನ ಒಪ್ಪಿಸ್ಯವ. ಅತಿ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ದೊಡ್ಡವರಾಗಿ ಹೀಗೆಲ್ಲ ಮಾತಾಡಬಾರ್ದು. ಆಯ್ತು ರೀ ಅತ್ತಿ, ನಾ ಎಲ್ಲ ಹೇಳ್ತೀನಿ ತಗೊಳ್ರಿ. ಅವ್ರು ಬಂದ್ರೆ ಕಣ್ಣೀರು ಹಾಕ್ಬಿಡವ. ನನಗೆ ನಿನ್ನ ಕಣ್ಣೀರು ಹಾಕ್ಸೋ ಉದ್ದೇಶ ನಂದಾಗಿದ್ದಿಲ್ಲ. ಏನು ಮಾಡಲಿವ, ನನಗೆ ನಿನ್ನ ಮ್ಯಾಗೂ ಸಿಟ್ಟಿಲ್ಲ. ಆದ್ರೆ ಏನು ಮಾಡಲಿ, ನನಗೂ ನಿನ್ನ ಕಂಡ್ರೆ ಇಷ್ಟನ. ಅಲ್ಲಿ ಬಿ ಎಲ್ಲ ತಾಯಿಗಳಿಗೆ ಆಸೆ ಇದ್ದಂಗೆ ನನಗೂ ಐತಿ. ನಿನ್ನ ಲಗ್ನ ಆಗ್ಲಾರ್ದೆ ಇದ್ದೆ ಅಂದ್ರೆ ನನಗೆ ನಮ್ಮ ಲಕ್ಷ್ಮಣ ನಿನ್ನ ತೊಗೊತಿದ್ದೆ ನಾನು. ಆದ್ರೆ ಈ ಸ್ಥಿತಿಯಾಗ ನಾನು ನಿನ್ನ ಸೊಸೆ ಅಂತ ಒಪ್ಕೊಳಕ್ಕೆ ಆಗಂಗಿಲ್ಲವ. ನೀವು ಒಪ್ಕೊಂಡ್ರೂ ನನ್ನ ಮದುವೆ ಆಗಂಗಿಲ್ಲ ರೀ ಅತ್ತಿ. ನೀವು ಹೋಗ್ರಿ, ಆಳಕ್ಕೆ ಹೋಗ್ಬೇಡ್ರಿ. ನಾ ಎಲ್ಲ ತಿಳಿಸಿ ಹೇಳ್ತೇನೆ, ಹೋಗ್ರಿ ಅವರಿಗೆ. ಆಯ್ತವ, ಬರ್ತೀನ ತಂಗಿ. ನಾನು ಒಂದು ಫ್ರೆಂಡ್ ಥರ ಇಟ್ಕೊಂಡಿದ್ದೆ ಈ ಲಕ್ಷ್ಮಣನ. ಇವ್ರ ಮನಸ್ಸಿನಾಗ ಹಿಂಗತಿ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬಾರ್ದು. ಅಂದಲ್ಲೇನ ನನ್ನ ಬುಕ್ ತಂದು ಕೊಡೋದು, ನನ್ನ ಕೂಡ ಫೋನ್ನೇ ಮಾತಾಡೋದು